ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ ಚಾನಲ್ನಲ್ಲಿ ರುಬ್ಬುವ ಬೇಯಿಸುವ ಕೆಲಸ ಇಲ್ಲದೆ ತುಂಬ ಸುಲಭವಾಗಿ ಮಾಡುವಂತಹ ಅಡುಗೆ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಆ ಅಡುಗೆ ಯಾವುದು, ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಹಾಗೆ ಅರ್ಧ ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡಬೇಕು. ಇದು ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಸಿಪ್ಪೆ ತೆಗೆದಿರುವಂತಹ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಲೂಗಡ್ಡೆ ನಾನಿಲ್ಲಿ ಬೇಯಿಸಿಲ್ಲ. ಆಲೂಗಡ್ಡೆನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಎಣ್ಣೆಯಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೇಯಿಸಬೇಕು. ಆಲೂಗಡ್ಡೆ ಬೇಗ ಬೆಂದ್ಕೊಳ್ಳುತ್ತೆ. ಆಲೂಗಡ್ಡೆ ಚೆನ್ನಾಗಿ ಬೆಂದ ನಂತರ 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೇನೆ. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಲೂಗಡ್ಡೆ ಈ ರೀತಿ ರೋಸ್ಟ್ ಆದ್ರೇನೆ ಈ ರೈಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ 1/4 ಸ್ಪೂನಿನಷ್ಟು ಅರಸಿನ, ಅರ್ಧ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೊಮ್ಮೆ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ನಾನಿಲ್ಲಿ ಮ್ಯಾಗಿ ಮಸಾಲಾ ಪೌಡರ್ ತಗೊಂಡಿದ್ದೀನಿ. ಈ ಪುಡಿನ 1 ಸ್ಪೂನಿನಷ್ಟು ಹಾಕಿದ್ದೇನೆ. ಹಾಗೆ ಖಾರದ ಪುಡಿನ ಅರ್ಧ ಸ್ಪೂನಿನಷ್ಟು ಹಾಕಿದ್ದೇನೆ. ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ಬೇಯಿಸಿರುವಂತಹ ಬಟಾಣಿನ ಹಾಕಿದ್ದೀನಿ. ಹಸಿ ಬಟಾಣಿ ಬೇಕಾದರೆ ಹಸಿ ಬಟಾಣಿನೂ ಇದಕ್ಕೆ ಸೇರಿಸಬಹುದು. ಬಟಾಣಿ ಹಾಕಲೇಬೇಕಂತಿಲ್ಲ, ಬಟಾಣಿ ಇರೋದ್ರಿಂದ ನಾನು ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಲಾಸ್ಟಿನಲ್ಲಿ ನಾನಿಲ್ಲಿ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನ ಉದುರುದುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮ್ಯಾಗಿ ಪೊಟೆಟೊ ರೈಸ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಮಾಡುವಂತಹ ಅಡುಗೆ ರೆಸಿಪಿನ ಈ ಅಡುಗೆನ ನೀವು ಲಂಚ್ ಬಾಕ್ಸ್ಗೆ ಕೊಡಬಹುದು, ಅಥವಾ ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಳ್ಬಹುದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಳ್ಬಹುದು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.